ಅಂದಾಗ ಅಗಸ್ತ್ಯರೇ, ನೀವೆಲ್ಲಾರ ಕಣ್ಣಿಗೂ ಒಳ್ಳೆಯವ್ರಾಗ್ಬಿಟ್ರೆ ಜನ ಎಲ್ಲ ಕೆಟ್ಟವರು ಅಂತ ಬೆರಳು ಮಾಡಿ ತೋರಿಸೋದು ಯಾರಿಗೆ? ಇದನ್ನಾದಷ್ಟು ಬೇಗ ನಾನು ದಮ್ಮಿಗೆ ಹೇಳಬೇಕು. ಅಲ್ಲ ಕಣಮ್ಮ ಭಕ್ತಿ, ಇದೇನಮ್ಮ ಇದು? ನೀನು ಇದ್ದಕ್ಕಿದ್ದ ಈಗ ಬಂದ್ಬಿಟ್ರೆ ಆಗಲ್ವೇನಮ್ಮ? ಅದು ನೀವು ರೂಮ್ ಹತ್ರ ನಿಂತಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಮಾತಾಡ್ಸ್ಲಿಲ್ಲ. ಅದ್ ಸರಿ, ನೀವಲ್ಲಿ ಏನ್ ಮಾಡ್ತಿದ್ರಿ? ನಾನು ಇಲ್ಲಿ ಅದು ಇದು ಮಾಡ್ತಿದ್ದೆ, ಇದನ್ನ ಅದ್ ಮಾಡ್ಕೊಂಡು ಅದು ಯೋಚನೆ ಮಾಡ್ತಿದ್ದೆ ಕಣಮ್ಮ, ಯೋಚನೆ. ನಿನಗೆ ಯಾಕೆ ಬೇಕು? ಅವರು ಏನ್ ಬೇಕಾದ್ರೂ ಮಾಡ್ಕೋತಾರೆ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ನೀನ್ ಯಾರೇ? ನಾನು ಈ ಮನೆ ಸೊಸೆ. ಯಾಕೆ ಸುಮ್ನಾಗ್ಬಿಟ್ರಿ? ಹೇಳಿದ ಅರ್ಥ ಆಗ್ಲಿಲ್ವಾ? ನಾನು ನಿಮ್ ಹಾಗೆ ಈ ಮನೆ ಸೊಸೆ ಚಿಕ್ಕತ್ತೆ. ಎಷ್ಟೇ ಧೈರ್ಯ ನಿನಗೆ? ನಿನ್ನನ್ನ ನನ್ನ ಜೊತೆ ಹೋಲಿಕೆ ಮಾಡ್ಕೊಂಡು ಮಾತಾಡ್ತಾ ಇದೀಯಾ? ಹಾ, ನಿನ್ನಂತ ಭಿಕಾರಿ ನಾನಲ್ಲ ಅನ್ನೋದು ಗೊತ್ತಿರ್ಲಿ. ನಿನ್ನ ಯೋಗ್ಯತೆ, ನಿನ್ನ ಮನೆಯವರ ಯೋಗ್ಯತೆ ಏನು ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತು. ಚಿಕ್ಕಮ್ಮ, ಪ್ಲೀಸ್ ಸ್ಟಾಪ್ ಇಟ್. ಏನ್ ಹಾಗೆ ಮಾತಾಡ್ತಿದ್ದೀರಾ? ಹೌದು ಅಗಸ್ತ್ಯರೇ, ಸ್ಟಾಪ್ ಇಟ್, ಸ್ಟಾಪ್ ಇಟ್. ದಮ್ಮಿ ಸ್ಟಾಪ್ 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 ಸ್ಟಾಪ್. ದಮಯಂತಿ, ಹೀಗೆಲ್ಲ ಮಾತಾಡ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ ನಿನಗೆ? ಅಕ್ಕ, ನಿನ್ನ ಸೊಸೆಗೆ ಈಗಲೇ ಪ್ರಪಂಚ ಕಾಣ್ತಾ ಇಲ್ಲ. ನನ್ನನ್ನ ತನ್ನ ಜೊತೆ ಹೋಲಿಕೆ ಮಾಡ್ಕೋತಾಳೆ ಈ ಭಿಕಾರಿ. ಚಿಕ್ಕಮ್ಮ, ಹೀಗೆ ಮಾತಾಡ್ಬೇಡಿ. ಮಾತಾಡ್ತೀನಿ. ನನ್ನ ಜೊತೆ ದರ್ಪ ತೋರಿಸಿದ್ರೆ ನಾನ್ ಹೀಗೆ ರಿಯಾಕ್ಟ್ ಮಾಡೋದು. ಭಕ್ತಿ ಮಾತಲ್ಲಿ ದುರಾಂಕಾರ ಏನಿದೆ ದಮಯಂತಿ? ಅವಳು ರಾಯರ್ ಸೊಸೆ ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ದಾಳಷ್ಟೇ. ನೀನು ಇವಳು ಪರ ವಹಿಸ್ಕೊಂಡು ಮಾತಾಡ್ಬೇಡಕ್ಕ. ನೀನು ಕೊಟ್ಟಿರೋ ಸಲಿಗೆಯಿಂದಾನೆ ಹೀಗೆ ಅಂಕೆ ಇಲ್ದೋರ್ ಥರ ಆಡ್ತಾ ಇರೋದು ಇವಳು. ನೀನೇ ಹೇಳು, ನನಗೂ ಇವಳಿಗೂ ವ್ಯತ್ಯಾಸ ಇಲ್ವಾ? ಅದಕ್ಕೆ ಅವಳೇ ಹೇಳಿರೋ ಹಾಗೆ ನಾನು, ನೀನು, ಇವಳು ಎಲ್ರೂ ಈ ಮನೆಗೆ ಸೊಸೆಯಾಗಿ ಬಂದಿರೋರಲ್ವಾ? ಹಾಗಿದ್ಮೇಲೆ ನಮ್ಮ 3 ಜನಕ್ಕೂ ಇಲ್ಲಿ ಸಮನಾಗಿರೋ ಹಕ್ಕಿದೆ. ಅಕ್ಕ, ದಮಯಂತಿ, ಇಂಥ ಸಣ್ಣ ಪುಟ್ಟ ವಿಷಯಗಳನ್ನ ಯಾಕೆ ದೊಡ್ಡದು ಮಾಡ್ತಾ ಇದೀಯಾ? ದೊಡ್ಡೋಳಾಗಿ ಚಿಕ್ಕವ್ರಿಗೆ ನೀನ್ ತಾನೇ ಬುದ್ಧಿವಾದ ಹೇಳ್ಬೇಕು. ನೋಡು ದಮಯಂತಿ, ಎಲೆಕ್ಷನ್ ಸಮಯದಲ್ಲಿ ಸಾವಿರಾರು ತೊಂದರೆಗಳಿರತ್ತೆ. ಇಂಥ ಸಮಯದಲ್ಲಿ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಒಟ್ಟಿನಲ್ಲಿ ನಿನಗೆ ನಾನೇ ಸಮಸ್ಯೆ ಕ್ರಿಯೇಟ್ ಮಾಡೋದು ಅನ್ಸುತ್ತೆ ಅಲ್ವಾ? ನಿನಗೆ ಯಾವತ್ತು ನನ್ನ ಪರ ನಿಂತ್ಕೊಂಡು ಮಾತಾಡ್ಬೇಕು ಅಂತ ಅನ್ಸೋದೇ ಇಲ್ವಾ? ಯಾಕೆ ದಮಯಂತಿ, ಎಲ್ರ ಗಮನನ ಬೇರೆ ಕಡೆ ಸೆಳೆಯೋ ಪ್ರಯತ್ನ ಏನಾದ್ರೂ ಮಾಡ್ತಾ ಇದೀಯಾ? ಏನು ಏನು ನಿನ್ನ ಮಾತಿನ ಅರ್ಥ? ನಿಜ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ವಿಷಯನ ಡೈವರ್ಟ್ ಮಾಡ್ಬೇಕು ಅಂತ ನೀನೇ ಭಕ್ತಿ ಜೊತೆ ಜಗಳ ಮಾಡಿ ನೀನೇ ಹಚ್ಚಿದ ಬೆಂಕಿನ ನೀನೇ ಮುಚ್ಚಿಡೋದಕ್ಕೆ ನೋಡ್ತಾ ಇದೀಯಾ, ಸರಿನಾ? ಹೇಳ್ತಿದ್ಯಾ? ನಾನ್ಯಾಕೆ ಬೆಂಕಿ ಹಚ್ಲಿ? ನನ್ ಮೇಲೆ ನಿನಗಿಂತ ಅನುಮಾನ?
ಆ ರೀತಿ ಅನುಮಾನ ಬರೋದಕ್ಕೆ ನೀನೇ ಕಾರಣ ದಮಯಂತಿ. ಈ ಹಿಂದೆ ನೀವಿಬ್ರು ಸೇರ್ಕೊಂಡ್ ಮಾಡಿರೋ ಗನಂಧಾರಿ ಕೆಲ್ಸಗಳನ್ನ ನೆನೆಸ್ಕೊಂಡ್ರೆ ಈ ಕೆಲ್ಸ ನೀವೇ ಮಾಡಿರ್ಬೋದು ಅಂತ ನನ್ಗೆ ಅನುಮಾನ ಬರ್ತಿದೆ. ಅತ್ಗೆಮ್ಮ, ನೀವು ಈ ನಿಮ್ಮ ಬಡಪಾಯಿ ದಯನ ಮೇಲಾಗ್ಲಿ ಅಥವಾ ಈ ನಿಮ್ಮ ತಂಗಿ ಮೇಲಾಗ್ಲಿ ಅನುಮಾನ ಪಡಬೇಡಿ ಅತ್ಗೆಮ್ಮ. ಅದು ಇರ್ಬೋದು ಅತ್ಗೆಮ್ಮ. ಹಿಂದೆ ಯಾವಾಗಲೂ ನಾನು ತಪ್ಪು ಮಾಡಿದ್ದು ನಿಜ. ಆದರೆ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ತಿದ್ಕೊಂಡ್ಬಿಟ್ಟಿದ್ದೀವಿ. ನಾನಂತೂ ಆಮೇಲಿಂದ ಯಾವ ತಪ್ಪು ಮಾಡಿಲ್ಲ ಅಲ್ವೇನೆ ದಮ್ಮಿ? ಅದ್ಗೆಮ್ಮ, ನಿಮಗೆ ನನ್ನ ಮೇಲೇನೆ ವೈಮನಸ್ಸೇ ಇರ್ಬೋದು, ಆದರೆ ನನ್ನ ದಮ್ಮಿ ಆ ಮಟ್ಟದಲ್ಲಿ ತೋ ಸಾಧ್ಯನೇ ಇಲ್ಲ ಅದ್ಗೆಮ್ಮ. ದಯಾ, ಆ ಬೆಂಕಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಉರಿಯೋದಕ್ಕೆ ಒಂದು ಚಿಕ್ಕ ಕಿಡಿನೇ ಕಾರಣ. ಅಚಿಂತ್ಯ, ಏನದು? ಏನೂ ಇಲ್ಲ ಅಣ್ಣ. ಕೈ ತೋರ್ಸು. ನೋಡು, ಏನೂ ಇಲ್ಲ. ಆ ಕೈ ತೋರ್ಸು. ಯಾಕಣ್ಣ? ಆ ಕೈಯಲ್ಲಿ ಏನಿದೆ ತೋರ್ಸು. ಅಚಿಂತ್ಯ, ಇನ್ನೊಂದು ಕೈ ತೋರ್ಸು. ಅತ್ಗೆಮ್ಮ, ನೀವು ಹೇಳಿದ್ದು ಚಿಕ್ಕ ಕಿಡಿ ಇದೇ ಇರ್ಬೋದಾ? ಅಲ್ಲಲ್ಲ, ಇಲ್ಲಿಂದಲೇ ಹತ್ಕೊಂಡಿರ್ಬೋದಾ? ಅಚಿಂತ್ಯ, ಮ್ಯಾಚ್ ಬಾಕ್ಸ್ ಯಾಕೆ ನಿನ್ ಕೈಲಿದೆ? ಅಚಿಂತ್ಯ, ನಿನ್ನೆ ಕೇಳ್ತಿರೋದು ಮ್ಯಾಚ್ ಬಾಕ್ಸ್ ಯಾಕೆ ನಿನ್ ಕೈಯಲ್ಲಿದೆ? ಸುಮ್ಮನೆ ಇದು ಕೋಪ ಬರ್ಸ್ಬೇಡ, ನಿಜ ಹೇಳು. ಇದು ಏನಕ್ಕೆ ಬೇಕು ನಿನಗೆ? ಅದು ಇವ್ರ ಫೋಟೋಗೆ ಬೆಂಕಿ ಹಚ್ಚಿದ್ ನಾನೇ.